ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ನಿನ್ನೆ ಪ್ರಧಾನಿ ಮೋದಿಯವರು ನನ್ನನ್ನು ದೇವರೇ ನೇಮಿಸಿದ್ದಾನೆ, 1947ರವರೆಗೆ ಸೇವೆ ಮಾಡಲು, ಸೇವಾಶ್ರಮದಲ್ಲಿದ್ದು ಸೇವೆ ಮಾಡಲು, ಪ್ರಧಾನಿಯಾಗಿದ್ದು ಸೇವೆ ಮಾಡಲು ಅಂತ ಹೇಳಿಲ್ಲ. ಆದರೆ ಈ ಬಗೆಗೆ ಪ್ರತಿಕ್ರಿಯಿಸಿರುವಂಥ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿಯವರು ಏನು ಹೇಳಿದ್ದಾರೆ? ಮಮತಾ ಬ್ಯಾನರ್ಜಿಯವರು ಪ್ರಧಾನಿ ಮೋದಿಯವರ ಮಾತನ್ನು ವಿಶ್ಲೇಷಿಸಿ, ದೇವರು ಅಂತ ಇರುವುದಾದರೆ ಗಲಭೆ ಎಬ್ಬಿಸುವವರನ್ನು, ಸುಳ್ಳು ಹೇಳುವವರನ್ನು, ಬರೇ ಪ್ರಚಾರದಲ್ಲಿ ತೊಡಗಿರುವವರನ್ನು ಯಾಕೆ ಜನರ ಮನೆಗೆ ಕಳಿಸ್ತಾನೆ ಅನ್ನುವಂಥ ಪ್ರಶ್ನೆಯನ್ನು ಮಮತಾ ಬ್ಯಾನರ್ಜಿಯವರು ಮೋದಿಯವರಿಗೆ ಮತ್ತು ಮೋದಿಯವರ ಭಕ್ತರಿಗೆ ಕೇಳಿದ್ದಾರೆ. ದೇವರು ಆಲೋಚನೆ ಇಲ್ಲದವನೇ, ಬುದ್ಧಿ ಇಲ್ಲದವನೇ, ಅದೆಲ್ಲ ಇದ್ದಿದ್ದರೆ ಗಲಭೆಕೋರ ಮತ್ತು ಸುಳ್ಳು ಹೇಳುವ ಮತ್ತು ಪ್ರಚಾರದಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಯಾಕೆ ಕಳುಹಿಸುತ್ತಿದ್ದ ಎನ್ನುವಂಥ ಪ್ರಶ್ನೆಯನ್ನು ಮಮತಾ ದೀದಿಯವರು ಚುನಾವಣಾ ಪ್ರಚಾರದ ವೇಳೆ ಕೇಳಿದ್ದಾರೆ. ಈ ವಿಷಯವನ್ನು ಗಮನಿಸುವಾಗ ಎಲ್ಲಿಯವರೆಗೆ ಈ ಪ್ರಚಾರದ ಕಾವು ಇದೆ ಅಂತೇಳಿದರೆ, ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ ಅಂತ ಮೊದಲಿತ್ತು ಸ್ವಲ್ಪ ದಿನ. ಆದರೆ ಗ್ಯಾರಂಟಿ ವರ್ಸಸ್ ಧರ್ಮ ಇವಾಗ ನಡೀತಾ ಇರುವಂಥದ್ದು. ಕರ್ನಾಟಕದ ದಿಲ್ಲಿ ವಿಧಾನಸಭೆಯಲ್ಲಿ ಮತ್ತು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಕೆಲಸ ಮಾಡಿದ್ದರಿಂದ ಕೆಲವು ದಿನ ಮೋದಿಯವರು ಕೂಡ ಗ್ಯಾರಂಟಿಗಳನ್ನು ಹೇಳತೊಡಗಿದರು. ಆದ್ದರಿಂದ ಮೋದಿಯವರು ಕೂಡ ಗ್ಯಾರಂಟಿಗಳ ಮೂಲಕ ಚುನಾವಣೆಯನ್ನು ಎದುರಿಸ್ತಾರೆ ಅನ್ನುವಂಥ ನಿಲುವು ಲೋಕಸಭಾ ಚುನಾವಣೆ ಘೋಷಣೆಯ ಆರಂಭದಲ್ಲಿತ್ತು. ಲೋಕಸಭೆ ಚುನಾವಣೆಯ ಮೊದಲ ಹಂತದ 3 ಹಂತಗಳಲ್ಲಿ ಕೂಡ ಪ್ರಧಾನಿಯವರು ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡಿದ್ದರು. ಹಾಗಾಗಿ ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ ಯುದ್ಧ ಅಂತ ಕೂಡ ನಾವು ವಿಶ್ಲೇಷಣೆ ಮಾಡಿದ್ದೆವು. ಆದರೆ ಕಳೆದ 15 ದಿನಗಳಿಂದ ಚುನಾವಣಾ ಪ್ರಚಾರ BJPಯದು ಸಂಪೂರ್ಣವಾಗಿ ಬದಲಾಗಿದೆ. ಸಂಪೂರ್ಣವಾಗಿ ಧಾರ್ಮಿಕ ವಿಚಾರಗಳನ್ನು ಮಾತ್ರ ಎತ್ತಿಕೊಂಡು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗವು ಹೇಳಿದ ಮೇಲೂ ಅದೇ ಕೆಲಸವನ್ನು ಅವರು ಮುಂದುವರಿಸಿದ್ದಾರೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಚುನಾವಣಾ ಮತದಾನದ ಪ್ರಮಾಣವನ್ನು ಕೂಡಲೇ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಏರಿಸುವ ವಿಷಯದಲ್ಲಾಗಲಿ, ಅಂತಿಮ ಚುನಾವಣಾ ಪ್ರಮಾಣವನ್ನು ಬೇಗನೆ ಪ್ರಕಟಿಸುವ ಬಗೆಗಾಗಲಿ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಲು ತಯಾರಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿರುವುದಲ್ಲದೆ, ನ್ಯಾಯಮೂರ್ತಿಗಳಾದ ದತ್ತ ಮತ್ತು ಶರ್ಮಾ ಅವರು ಆ ಬಗೆಗಿನ ಅರ್ಜಿಗಳನ್ನು ವಜಾ ಮಾಡಿ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಲು ಸಾಧ್ಯವಿಲ್ಲ, ಹಾಗೂ ಈ ಬಗೆಗಿನ ಅರ್ಜಿಗಳನ್ನು ಚುನಾವಣೆ ಫಲಿತಾಂಶ ಎಲ್ಲ ಬಂದ ಬಳಿಕ ತೀರ್ಮಾನಿಸುವುದಾಗಿ ಹೇಳಿದ್ದಾರೆ. ಇದು ದೊಡ್ಡ ಸಮಸ್ಯೆ. ಯಾಕಂದರೆ ಈಗಾಗಲೇ ಪ್ರತಿಯೊಂದು ಕಡೆ ಸುಮಾರು 5% ಹೆಚ್ಚುವರಿ ಮತಗಳ ಪ್ರಮಾಣವನ್ನು ಚುನಾವಣಾ ಆಯೋಗ ಹೇಳಿದೆ ಎನ್ನುವಂಥ ಆರೋಪ ಇದೆ. 5% ಅಂದರೆ ಭಾರತದ ಮತದಾರರ ಸಂಖ್ಯೆ 98%. 5% ಹೆಚ್ಚುವರಿ ಮತಗಳನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಸುಮಾರು 5 ಕೋಟಿಗೆ ಹತ್ತಿರ ಹೆಚ್ಚುವರಿ ಮತಗಳನ್ನು ಚಲಾವಣೆ ಆಗಿದೆ. ಹೆಚ್ಚುವರಿ ಮತಗಳು ಚಲಾವಣೆ ಆಗಿದೆಯೋ, ಚಲಾವಣೆ ಆದಂತೆ ಮಾಡಲಾಗಿದೆ ಎನ್ನುವಂಥದ್ದು ಒಂದು $1 ಮಿಲಿಯನ್ ಪ್ರಶ್ನೆ. ಹಾಗಾದರೆ ಸುಪ್ರೀಂ ಕೋರ್ಟ್ ನಿಜ, ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ದೇಶನ ಕೊಡಬೇಕು ಅಂತ ಏನೂ ಇಲ್ಲ. ಆದರೆ ಕಾರ್ಯಾಂಗ ಇಲ್ಲವೇ ಶಾಸಕಾಂಗ ತಪ್ಪಿ ನಡೆದಾಗ ಅದನ್ನು ತಿದ್ದುವ ಜವಾಬ್ದಾರಿ ಕೂಡ ಸುಪ್ರೀಂ ಕೋರ್ಟ್ ಇಲ್ಲವೇ ನ್ಯಾಯಾಂಗದ್ದಾಗಿದೆ. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗವು ತಪ್ಪಿ ನಡೆದಿದೆ ಎನ್ನುವಂಥ ಕೂಗು ಎಲ್ಲ ಕಡೆ ಇರುವಾಗ ಸುಪ್ರೀಂ ಕೋರ್ಟ್ ನ್ಯಾಯಾಂಗವನ್ನು ಅದನ್ನು ತಿದ್ದುವ ಕೆಲಸವನ್ನು ಮಾಡಬೇಕಿತ್ತು. ಆ ಕೆಲಸವನ್ನು ನ್ಯಾಯಾಂಗ ಮಾಡಲಿಲ್ಲ. ಸ್ವಾಯತ್ತ ಸಂಸ್ಥೆಗೆ ನಿರ್ದೇಶನ ನೀಡುವುದಿಲ್ಲ. ಈಗ ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೇಳುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ.
ಈ ಎಲ್ಲ ವಿಷಯಗಳನ್ನು ಗಮನಿಸುವಾಗ ಈಗಾಗಲೇ ಮತದಾನ 6ನೇ ಹಂತದ ಮತದಾನ ಆರಂಭವಾಗಿದೆ. 6ನೇ ಹಂತದ ಮತದಾನದಲ್ಲಿ 6 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ 58 ಲೋಕಸಭಾ ಚುನಾವಣೆಗಳ ಮತದಾನ ಈಗಾಗಲೇ ಬಿರುಸಾಗಿ ನಡೆಯುತ್ತಿದ್ದು, ಯಥಾಪ್ರಕಾರ ಬೆಳಿಗ್ಗೆ ದಿಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಕಡೆ ತಕರಾರುಗಳು ಆರಂಭವಾಗಿವೆ. ಪಶ್ಚಿಮ ಬಂಗಾಳಕ್ಕೆ ಕಳೆದ ಹಂತದಲ್ಲಿ ಕಳಪೆ ಮತಯಂತ್ರಗಳನ್ನು ಕಳುಹಿಸಲಾಗಿತ್ತು. ಆ ನಿಟ್ಟಿನಲ್ಲಿ ಗಲಾಟೆಗಳಾಗಿತ್ತು. ಮತದಾನ ರಾತ್ರಿ 7-8 ಗಂಟೆಯವರೆಗೆ ನಡೆಯುವಂಥ ಸ್ಥಿತಿ ಉಂಟಾಗಿತ್ತು. ದಿಲ್ಲಿಯಲ್ಲಿ ಕನ್ನಯ್ಯ ಕುಮಾರ್ ಅಂತ ಹೋರಾಟಗಾರರು ಮೊದಲಾದವರು ಸ್ಪರ್ಧಿಸಿದ್ದಾರೆ. ದಿಲ್ಲಿಯಲ್ಲಿ ಕಳೆದ 2 ಬಾರಿ BJPಯು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ 7 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಸೋತದ್ದಲ್ಲದೆ ಕಳೆದ ವರ್ಷ ಅಂದರೆ ಇನ್ನೂ 1 ವರ್ಷ ಮುಗಿದಿಲ್ಲ, ವರ್ಷ ಮುಗಿಯುವುದಕ್ಕೆ ಮುಂಚೆ ನಡೆದ ದಿಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ BJP ಆಮ್ ಆದ್ಮಿ ಪಕ್ಷಕ್ಕೆ ಸೋತು ಹೋಗಿದೆ. ಹಾಗಾಗಿ ದಿಲ್ಲಿಯಲ್ಲಿ ಇವಾಗ ಕೇಂದ್ರಾಡಳಿತವು BJP ಕೈಯಲ್ಲಿ ಇದ್ದರೂ ಕೂಡ ದಿಲ್ಲಿ ರಾಜ್ಯವಾಗಲಿ ಮಹಾನಗರ ಪಾಲಿಕೆ ಆಗಲಿ BJPಯ ಕೈಯಲ್ಲಿ ಇಲ್ಲ. ಹಾಗಾಗಿ ದಿಲ್ಲಿ ಕೇಂದ್ರ ರಾಜಧಾನಿ ಆದುದನ್ನು ದಿಲ್ಲಿಯ ಲೋಕಸಭಾ ಚುನಾವಣೆಯನ್ನು BJPಯು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ನಾನಾ ಮುಖವಾದ ಚರ್ಯೆಗಳೇ ತೊಡಗಿಕೊಂಡಿದೆ. ಆಮ್ ಆದ್ಮಿ ಆಡಳಿತವಿರುವ ಪಂಜಾಬ್ ಮತ್ತು ದಿಲ್ಲಿಯಲ್ಲಿ ಇಂದು, ಪಂಜಾಬಿನಲ್ಲಿ ಕೊನೆಯ ಹಂತದಲ್ಲಿ ಮತದಾನ ನಡೀತದೆ. ಹಾಗಾಗಿ ದಿಲ್ಲಿಯ ಮತದಾನವನ್ನು BJP ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವುದರಿಂದ ಆಮ್ ಆದ್ಮಿ ಪಕ್ಷ ಮತ್ತು ಅವುಗಳ ನಡುವೆ ಸಾಕಷ್ಟು ತಕರಾರುಗಳು ಮತದಾನದ ವೇಳೆ ಕೂಡ ಮುಂದುವರೆದಿವೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಫಲಿತಾಂಶವನ್ನು ಕೊಡುತ್ತದೆ ಅನ್ನುವಂಥ ಮಾತನ್ನು ಈಗಲೇ ಹೇಳಲಿಕ್ಕಾಗುವುದು. ಫಲಿತಾಂಶ ವಿಶ್ಲೇಷಕರ ಪ್ರಕಾರ ಪ್ರಧಾನಿ ಮೋದಿಯವರು ಕಳೆದ 1 ವಾರದಿಂದ ಮಾಡುತ್ತಿರುವ ಪ್ರಚಾರವನ್ನು ಗಮನಿಸಿದಾಗ BJPಯ ಸೋಲುವ ಭಯವನ್ನು, BJPಯು ಸೋಲುತ್ತದೆ ಅನ್ನುವಂಥ ಒಂದು ಒಳ ಭಯ ಅವರನ್ನು ಕಾಡ್ತಾ ಇದೆ. ಈಗಾಗಲೇ ಸಾಕಷ್ಟು ಪ್ರಚಾರ ಮಾಧ್ಯಮಗಳಲ್ಲಿ BJP 300 ಗೆಲ್ತದೆ ಅನ್ನುವಂಥ ಪ್ರಚಾರ ಕೂಡ BJPಯವರು 400 ಬೇಕು ಅಂತ ಹೇಳಿದರು. ಆದರೆ 300 ಗೆಲ್ತಾರೆ. ಕಳೆದ ಬಾರಿ 303 ಸ್ಥಾನಗಳಲ್ಲಿ ಗೆದ್ದು ಉಪಚುನಾವಣೆಗಳಲ್ಲಿ 12 ಸ್ಥಾನಗಳನ್ನು ಕಳೆದುಕೊಂಡು 290ಕ್ಕೆ ಬಂದಿತ್ತು BJP. ಈ ಬಾರಿ ಮತ್ತೆ 300 ಗೆಲ್ತದೆ ಅನ್ನುವಂಥ ಕೆಲವು ಪ್ರಚಾರ ಇದ್ದರೂ ಕೂಡ BJPಯವರಲ್ಲಿ ಆ ಬಗೆಗಿನ ಆತ್ಮವಿಶ್ವಾಸ ಕಾಣುತ್ತಿಲ್ಲ ಅನ್ನುವಂಥದ್ದು ಕಳೆದ 1 ವಾರದಿಂದ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿಯವರು ಮಾಡುತ್ತಿರುವ ಪ್ರಚಾರ ವೈಖರಿಯಿಂದಲೇ ಗೊತ್ತಾಗುತ್ತದೆ. ಇದರ ಮೇಲೇ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು, ಕಾಂಗ್ರೆಸ್ ಈಗಾಗಲೇ ಮಂಗಳೂರಿನ ದಕ್ಷಿಣ ಕನ್ನಡದ DC ಆಗಿ ರಾಜೀನಾಮೆ ಕೊಟ್ಟಂಥ ಶ್ರೀಕಾಂತ್ ಸೆಂಥಿಲ್ ಅವರೂ ಸಹ ಸೇರಿ ಕಾಂಗ್ರೆಸ್ ಈಗಾಗಲೇ ಗೆದ್ದಾಗಿದೆ, ಇನ್ನು ಲೆಕ್ಕಾಚಾರ ಮಾತ್ರ ಬಾಕಿ ಉಳಿದಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲ ಪಕ್ಷಗಳವರು ಕೂಡ ತಾವು ಗೆಲ್ಲುವುದಂತೆಯೇ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ, ಮುಂದಿನ ಕ್ಷಣಗಳಲ್ಲಿ, ದಿನಗಣನೆ ತಾರೀಕಿನಂದು ಗೊತ್ತಾಗಬೇಕಾಗಿದೆ. ಇಂದು 58 ಲೋಕಸಭಾ ಕ್ಷೇತ್ರಗಳಿಗೆ ನಡೆಯುವ ಚುನಾವಣೆಯಲ್ಲಿ 5ನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲರ ಕ್ಷೇತ್ರ, ಜಮ್ಮು ಕಾಶ್ಮೀರದ ಫಾರೂಕ್ ಅಬ್ದುಲ್ಲರ ಕ್ಷೇತ್ರದಲ್ಲಿ ಚುನಾವಣೆ ನಡೆದಿತ್ತು. ಇವಾಗ 6ನೇ ಹಂತದಲ್ಲಿ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಅವರು ಸ್ಪರ್ಧಿಸಿರುವ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತಿದೆ. ಇಷ್ಟೆಲ್ಲ ಮತದಾನಗಳ ಖರ್ಚು ಮುಫ್ತಿಯವರು ಕೂಡ ಇತ್ತೀಚೆಗೆ BJPಯ ವಿರುದ್ಧ ಅವರು ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದಾಗಿ ರಾಷ್ಟ್ರಪತಿ ಆಡಳಿತ ಹೇರುವುದಕ್ಕೆ ಮೊದಲು ಮುಫ್ತಿಯವರ ಪಕ್ಷವು BJPಯ ಜೊತೆ ಮೈತ್ರಿ ಪಕ್ಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಆಡಳಿತವನ್ನು ನಡೆಸ್ತಾ ಇತ್ತು. ಮುಫ್ತಿಯವರ PDP ಪಕ್ಷ BJPಯ ಜೊತೆ ಮೈತ್ರಿ ಮಾಡಿಕೊಂಡು ಜಮ್ಮು ಕಾಶ್ಮೀರದಲ್ಲಿ ಆಡಳಿತ ನಡೆಸಿದ್ದೇ ಆ ಪಕ್ಷಕ್ಕೆ ದೊಡ್ಡ ಮುಳುವಾಯಿತು. ಆ ಪಕ್ಷವನ್ನು ಕಿತ್ತು ಬಿಸಾಕಿದ್ದಲ್ಲದೆ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನವನ್ನು ಕೂಡ ಕಸಿದುಕೊಂಡು
ಅಲ್ಲಿ ವಿಧಾನಸಭೆಯನ್ನು ಅಮಾನತಿನಲ್ಲಿಟ್ಟು ಕಳೆದ 5 ವರ್ಷಗಳಿಂದ ಅಲ್ಲಿ ವಿಧಾನಸಭೆಯೇ ಇಲ್ಲ. ಈಗ ಲೋಕಸಭಾ ಚುನಾವಣೆಯನ್ನು ಅದು ಒಂದೊಂದೇ ಕ್ಷೇತ್ರಕ್ಕೆ, ಒಂದೊಂದು ಹಂತದಲ್ಲಿ ಒಂದೊಂದೇ ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಈ ಲೋಕಸಭಾ ಚುನಾವಣೆಯ ಪಂಡಿತರ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಮತದಾನ ನಡೀತದೆ. ಪಂಡಿತರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಕಳೆದ ಚುನಾವಣೆಯಲ್ಲಿ BJP ವೋಟ್ ಬ್ಯಾಂಕ್ ಮಾಡಿಕೊಂಡಿತ್ತು. ಈ ಬಾರಿ ಪಂಡಿತರಲ್ಲಿ ಹೆಚ್ಚಿನವರು BJP ಜೊತೆ ಸಖ್ಯವನ್ನು ಬೆಳೆಸಲು ತಯಾರಾಗಿಲ್ಲ. ಯಾಕಂತೇಳಿದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಾಗ ಪಂಡಿತರ ನಿರ್ವಹಿಸ್ತ ಅವರನ್ನು ಮರು ವಸತಿ ಕಲ್ಪಿಸುವ ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿತ್ತು. ಆದರೆ ಮನಮೋಹನ್ ಸಿಂಗ್ ಅವರ ಪ್ರಧಾನಿ ಹೋದ ಮೇಲೆ ಕಳೆದ 10 ವರ್ಷಗಳಲ್ಲಿ ಮೋದಿಯವರು ಪ್ರಧಾನಿ ಆದ ಮೇಲೆ ಪಂಡಿತರ ಮರು ವಸತಿ ಎನ್ನುವಂಥದ್ದು ಎಲ್ಲೂ ಆಗ್ತಾ ಇಲ್ಲ, ಮಾತಿನಲ್ಲಿ ಮಾತ್ರ ಆಗ್ತಾ ಇದೆ. ಇದನ್ನು ಗಮನಿಸಿದಂಥ ಪಂಡಿತರು ಈ ಬಾರಿ ಆಂದೋಲನದಲ್ಲಿ ಬಿದ್ದಿದ್ದು ಹೆಚ್ಚಿನವರು ಈಗಾಗಲೇ ಕಾಂಗ್ರೆಸ್ಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಕೂಡ ಗಟ್ಟಿ ಇಲ್ಲ. ಯಾಕಂತ ಹೇಳಿದರೆ ಕಾಂಗ್ರೆಸ್ನ ಅಗ್ರನಾಯಕರಾಗಿದ್ದಂಥ ಗುಲಾಂ ನಬಿ ಆಜಾದ್ ಅವರು ಅಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿ ಬೇರೆಯೇ ಒಂದು ಪಕ್ಷವನ್ನು ಕಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಕೂಡ ಜಮ್ಮು ಕಾಶ್ಮೀರದಲ್ಲಿ ಒಡೆದ ಮನೆಯಾಗಿದೆ. ಇಡೀ ದೇಶದಲ್ಲಿ ನಾನಾ ಪಕ್ಷಗಳು ಒಡೆದ ಮನೆಯಂತಾಗಿದ್ದು, ಬಂಡಾಯ ಅನ್ನುವಂಥದ್ದು ಎಲ್ಲ ಪಕ್ಷಗಳಲ್ಲಿ, BJPಯಲ್ಲಿ, ಕಾಂಗ್ರೆಸ್ನಲ್ಲಿ, ಕಡೆಮಟ್ಟಿಗೆ ಇದು ಆಮ್ ಆದ್ಮಿ ಪಕ್ಷದವರೆಗೆ, ಪಶ್ಚಿಮ ಬಂಗಾಳದಲ್ಲಿ ಒಂದು ಮಮತಾ ಬ್ಯಾನರ್ಜಿಯವರ ಪಕ್ಷದಲ್ಲಿ ಹೆಚ್ಚಿನ ಬಂಡಾಯ ಕಾಣಿಸಿಲ್ಲ. ಚುನಾವಣೆ ನಡೆದು ಮುಗಿದಿದ್ದ DMK, ತಮಿಳುನಾಡಿನ DMKಯಲ್ಲಿ ಮತ್ತು ಕೇರಳದ ಕಮ್ಯುನಿಸ್ಟರಲ್ಲಿ ಬಂಡಾಯ ಇತ್ತು ಎಲ್ಲ ಪಕ್ಷಗಳಲ್ಲೂ, ಆದರೂ ತೀರಾ ಕಡಿಮೆ ಇತ್ತು. ಆದರೆ ಉಳಿದ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಅತಿಯಾದ ಬಂಡಾಯ ಈ ಲೋಕಸಭಾ ಚುನಾವಣೆ ವೇಳೆ ಕಂಡುಬಂದಿತ್ತು. ಅದು ಈಗಲೂ ಕೂಡ ಮುಂದುವರೆದಿದ್ದು ಒಂದು ಗೊಂದಲವನ್ನು ಹುಟ್ಟುಹಾಕಿದೆ. ಉತ್ತರ ಪ್ರದೇಶದ ಕೆಲವು ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆಯುತ್ತಿದ್ದು, ಸುಲ್ತಾನ್ಪುರ ಅವುಗಳಲ್ಲಿ ಒಂದು. ಸುಲ್ತಾನ್ಪುರ ಅನ್ನುವಂಥದ್ದು ಇಂದಿರಾ ಗಾಂಧಿಯವರ ಸೊಸೆ, ವಿಮಾನಾಪಘಾತದಲ್ಲಿ ಮಡಿದಿದ್ದ ಸಂಜಯ್ ಗಾಂಧಿಯವರ ಪತ್ನಿ ಹಾಗೂ BJPಯ ಸಂಸದೆ ಮತ್ತು ಮಾಜಿ ಮಂತ್ರಿ ಮನೇಕಾ ಗಾಂಧಿಯವರು ಸುಲ್ತಾನ್ಪುರದಲ್ಲಿ ಸ್ಪರ್ಧಿಸಿದ್ದಾರೆ. ಸುಲ್ತಾನ್ಪುರ ಅನ್ನುವಂಥದ್ದು ಉತ್ತರ ಪ್ರದೇಶದ ಒಂದು ಲೋಕಸಭಾ ಕ್ಷೇತ್ರವಾಗಿದ್ದು, ಗಾಂಧಿ ಕುಟುಂಬ ಉತ್ತರ ಪ್ರದೇಶದಲ್ಲಿ ನೆಲೆ ಕಳೆದುಕೊಂಡಿದೆ ಅನ್ನುವಂಥ ಮಾತನ್ನು ಆಡುವಾಗ ಗಾಂಧಿ ಕುಟುಂಬದ ಸೊಸೆ BJPಯಲ್ಲೇ ಇದ್ದು BJPಯಲ್ಲಿ ಮಂತ್ರಿಗಳೂ ಆಗಿದ್ದು ಈ ಬಾರಿ ಮತ್ತೆ ಅವರಿಗೆ ಸುಲ್ತಾನ್ಪುರದಲ್ಲಿ ಟಿಕೆಟ್ ಕೊಟ್ಟಿದೆ. ಮನೇಕಾ ಗಾಂಧಿಯವರು ಅಲ್ಲಿ ಸ್ಪರ್ಧಿಸಿದ್ದಾರೆ. ಮನೇಕಾ ಗಾಂಧಿಯವರ ಗೆಲುವಿಗೆ ಅವರ ಮಗ ಹಾಲಿ ಸಂಸದ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ವರುಣ್ ಗಾಂಧಿ ಅವರು ಕೂಡ ತಾಯಿ ಪರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ. BJPಯ ವಿರೋಧವನ್ನು ಕೆಲವು ಮಾತುಗಳಿಂದ ಕಟ್ಟಿಕೊಂಡಿದ್ದರೂ ಕೂಡ ವರುಣ್ ಗಾಂಧಿಯವರು ಸುಲ್ತಾನ್ಪುರದಲ್ಲಿ ತಾಯಿಯ ಪರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ. ಈ ಪ್ರಚಾರವನ್ನು ಗಮನಿಸುತ್ತಿರುವಾಗ ಜನಪರವಾದ ನಿಲುವುಗಳನ್ನು, ಜನರಿಗೆ ಬೇಕಾದ ಉದ್ಯೋಗ, ನಿರುದ್ಯೋಗ ಸಮಸ್ಯೆ ಪರಿಹಾರ, ಮಹಿಳೆಯರಿಗೆ ಖಚಿತ ಆದಾಯದ ಮೊದಲಾದ ಭರವಸೆಗಳನ್ನು ಕಾಂಗ್ರೆಸ್ ನೀಡಿದ್ದರೆ, BJP ಕಳೆದ 1 ವಾರದಿಂದ ರಾಮ ಮಂದಿರ ಒಡಿತಾರೆ, ಹಿಂದೂಗಳನ್ನು ಓಡಿಸ್ತಾರೆ, ಹಿಂದೂಗಳ ತಾಳಿ ಕಿತ್ಕೊಳ್ತಾರೆ, ಹಿಂದೂಗಳ ಆದಾಯ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ. ಇಂಥ ಯಾವುದೇ ಒಂದು ನೈತಿಕ ಮೌಲ್ಯವಿಲ್ಲದ ಪ್ರಚಾರಗಳಲ್ಲಿ ತೊಡಗಿಕೊಂಡಿದ್ದು ಅದು ಬೌದ್ಧಿಕವಾಗಿ ದಿವಾಳಿಯಾಗಿದೆ ಎನ್ನುವುದನ್ನು ಇದು ತೋರಿಸ್ತದೆ. ಭಾರತದ ಬೌದ್ಧಿಕ ದಿವಾಳಿತನ ತೊಲಗಿ ಭಾರತದಲ್ಲಿ ಒಂದು ಸದೃಢವಾದ ಸರ್ಕಾರ ಬರಲಿ ಅಂತ ಆಶಿಸುತ್ತಾ ಕತೆ ಕಾರಣಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ನೋಡ್ತಾ ಇರಿ ವಿ4 ನ್ಯೂಸ್. ಹಾಗೂ ತಾವೆಲ್ಲ ತಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದಿಷ್ಟು ನಮಸ್ಕಾರ.